ಹೊಸದಾಗಿ ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಬನ್ನಿ ಒಳಗೊಳಗ. ಇದು ಕನ್ನಡ ಚಾನೆಲ್. ಹಾಯ್ ಹಲೋ ನಮಸ್ಕಾರ. ಇವತ್ತು ಬಂದಿರೋದು ನಾವು ನಂದಿ ಅನ್ನೋ ಊರು. ನಂದಿ ಅನ್ನೋ ಊರು ಎಲ್ಲಿದೆ ಅಂದ್ರೆ ನಂದಿ ಬೆಟ್ಟ ಪಕ್ಕದಲ್ಲೇ ಇದೆ. ಬನ್ನಿ ನಂದಿ ಬೆಟ್ಟ ತೋರಿಸ್ತೀನಿ ನಿಮ್ಗೆ. ತುಂಬಾ ಹತ್ರ ನೋಡಿ. ಇಲ್ಲಿ ಅಲ್ಲಿ ಕಾಣಿಸ್ತಿರೋದೇ ನಂದಿ ಬೆಟ್ಟ ನೋಡಿ. ಇದು ನಂದಿ ದೇವಸ್ಥಾನ. ಇದು ನಂದಿ ಊರು ಹೆಸರು ನಂದಿ ಅಂತ ಹೇಳ್ತಾರೆ ಇದನ್ನ. ನೋಡಿ ತುಂಬಾ ಜನ ಇಲ್ಲಿ ಪೂಜೆನೂ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಫುಲ್ ಒಳಗಡೆ ಹೋಗಿ ನೋಡೋಣಂತೆ. ಬನ್ನಿ ಹೋಗೋಣ. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ. ನಂದಿ ಅನ್ನೋ ಊರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹತ್ತಿರದಲ್ಲೇ ಇರುತ್ತೆ. ನಂದಿ ಹಿಲ್ಸ್ ಹತ್ತಿರದಲ್ಲೇ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಟೆಂಪಲ್. ತುಂಬಾ ಹಳೆಯದಾದ ದೇವಸ್ಥಾನ. ಇದು 9ನೇ ಶತಮಾನದ ದೇವಸ್ಥಾನ ಅಂತ ಹೇಳಲಾಗಿದೆ. ಎಕ್ಸಲೆಂಟ್ ಆಗಿದೆ. ಈ ಕಲ್ಲು ತುಂಬಾ ಅದ್ಭುತವಾಗಿದೆ. ಇದು ಮಾಮೂಲಿ ಕಲ್ಲಲ್ಲ, ಗಟ್ಟಿಯಾಗಿರೋ ಕಲ್ಲಲ್ಲೇನೆ ತಯಾರಿ ಮಾಡಿರೋದು. ಇದು ಹೊಯ್ಸಳರ ಕಾಲದ್ದು ಅಂತ. ಹೊರಗಿದೆ. ಇದನ್ನೆಲ್ಲ ತೋರಿಸಿ. ನಂದಿನೂ ಇದೆ. ಈ ದೇವಸ್ಥಾನದ ಸ್ಪೆಷಲೇ ನಂದಿ. ವಿಜಯನಗರ ಕಾಲದಲ್ಲಿ ಕಟ್ಟಿರುವ ದೇವಸ್ಥಾನ ಇದು ಒಂದು ಡಿಫ್ರೆಂಟ್ ಆದ ಕಲ್ಲೆ. ಇದು ಗಟ್ಟಿ ಇರುತ್ತೆ. ಹೊಯ್ಸಳರು ಕಟ್ಟಿರೋ ಟೆಂಪಲ್ಸ್ ಅಲ್ಲೇ ಅದು ಒಂದು ಸ್ಮೂತ್ ಆಗಿರೋ ಕಲ್ಲಲ್ಲೇ ತಯಾರಿ ಮಾಡ್ತಾರೆ. ಅದು ಕಪ್ಪಗಿರುತ್ತೆ ಈ ಶಿಲೆಗಳು ತಯಾರಿ ಮಾಡಲಿಕ್ಕೆ. ಡಿಫ್ರೆಂಟ್ ಆಗಿ ಇಲ್ಲೆಲ್ಲ ಶಿಲ್ಪಕಲೆ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನಾವು ಹೋಗಿದ್ದ ದಿನ ಸ್ವಲ್ಪ ಜನ ಜಾಸ್ತಿ ಇದ್ರು. ಸೋಮವಾರ ಇರೋದ್ರಿಂದ ತುಂಬಾ ಜನ ಇದ್ರು. ಎಕ್ಸಲೆಂಟ್ ದೇವಸ್ಥಾನ ಇದು. ನೋಡಿ ಕಳ್ಳಿಂದ ಇದು ನೋಡಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಎಕ್ಸಲೆಂಟ್ ಟೆಂಪಲ್. ನೀವು ಬೆಂಗಳೂರು ಇದ್ರೂ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರುತ್ತೆ. ಒನ್ ಡೇ ಅಲ್ಲೇ ನೀವು ಇಲ್ಲಿ ಟ್ರಿಪ್ ಮುಗಿಸ್ಕೊಂಡು ಹೋಗ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಈ ಏರಿಯಾ. ಒನ್ ಡೇ ವೆಕೇಶನ್ ತರ ಬಂದ್ರೆ ನೀವು ಒನ್ ಡೇಲೇ ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಎಕ್ಸಲೆಂಟ್ ಆಗಿದೆ. ಆಸಮ್ ಇದಂತೂ ನನಗೆ ತುಂಬ
ಇಷ್ಟ ಆಗಿದೆ. ಅಲ್ಟಿಮೇಟ್ ಆಗಿ ತಯಾರಿ ಮಾಡಿದ್ದಾರೆ ಇದನ್ನ. ಭೋಗನಂದೇಶ್ವರ ಸ್ವಾಮಿ ನೂತನ ರಥ ಅಂತ ಇದು. ಇಲ್ಲಿಗೆ ಯಾವ ಟೈಮಲ್ಲಿ ಬೇಕಾದ್ರೂ ಬಸ್ ಸಿಗುತ್ತೆ. ತುಂಬಾ ಬಸ್ಸುಗಳಿದೆ. ಬಸ್ಸುಗಳಿಗೆ ಏನು ತೊಂದರೆ ಇಲ್ಲ. ಪ್ರೈವೇಟ್ ವೆಹಿಕಲ್ಸ್ ಅನ್ನು ಯೂಸ್ ಮಾಡ್ಬೋದು. ಓನ್ ವೆಹಿಕಲ್ ಇದೆ, ತುಂಬಾ ಬೆಸ್ಟ್. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ತುಂಬಾ ಟೂರಿಸ್ಟ್ ಪ್ಲೇಸ್ ನೋಡ್ಬೋದು, ಕವರ್ ಮಾಡ್ಬೋದು ನೀವು. ಯಾಕೋಗು ಇದನ್ನೆಲ್ಲ ತೋರಿಸಿದ ನೋಡಿ, ಎಷ್ಟು ನೀಟಾಗಿ ಇದೆಲ್ಲ ಪಿಲ್ಲರ್ಸ್ ನೋಡಿ, ಒಂದೇ ಕಲ್ಲಿದೆ, ಎಷ್ಟು ನೀಟಾಗಿ ಕೂರಿಸಿದ್ದಾರೆ ನೋಡಿ. ಇದೊಂದು ಜಾಯಿಂಟ್, ಮೇಲೆ ಒಂದು ಜಾಯಿಂಟ್, ಇದೆಲ್ಲ ಒಂದು ಪಲ್ಲಕ್ಕಿ ತರ ನಿಮ್ಗೆ ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದೆ. 3 ಪಿಲ್ಲರ್ಸ್ ಇದೆ, ಇದು ಒಂದು ಸೇರಿದ್ರೆ 4. ತುಂಬಾ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ನೋಡಿ, ಇದು ಕೊಕ್ಕಿ ತರ ಮಾಡಿದ್ದಾರೆ ನೋಡಿ, ಟೋನಲ್ಲೇ ಬ್ಯೂಟಿಫುಲ್ ಆಗಿದೆ. ಇದು ತೋರಿಸಿದ್ದೆ. ಈ ಗೋಪುರವನ್ನು ನೋಡಿದ್ರೆ ಅನ್ಫಿನಿಶ್ಡ್ ಅಂತ ಕಾಣಿಸುತ್ತೆ ಅಲ್ವಾ? ಇದು ಅನ್ಫಿನಿಶ್ಡ್, ಇನ್ನ ಮುಗಿಸೇ ಇಲ್ಲ ಕೆಲಸ. ಇದು ಆಗಿನ ಕಾಲದಲ್ಲಿ ಏನೋ ಪೆಂಡಿಂಗ್ ಬಿದ್ದಿದೆ. ಇದು ಇನ್ನ ಮೇಲೆದ ಕೆಲಸ ಮುಗಿಸಿಲ್ಲ ನೋಡಿ. ಇವು ನೋಡಿ, ತುಂಬಾ ಚೆನ್ನಾಗಿದೆ. ರಥದ್ದು ಇದು ದೇವರು ಇದು ಬರುತ್ತಲ್ಲ, ಅದ್ರದ್ದು ವೀಲ್ಸ್. ಬಟ್ ಇದು ವೇಸ್ಟ್ ಆಗಿರೋದ್ರಿಂದ ತುಂಬಾ ನೀಟಾಗಿ ಜೋಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ನೋಡ್ಲಿಕ್ಕೆ, ಎಕ್ಸಲೆಂಟ್ ಆಗಿದೆ. ಒಂದೊಂದು ಎಷ್ಟೆಷ್ಟು ದಪ್ಪ, ಎಷ್ಟೆಷ್ಟು ಅಗಲ ಇದೆ ನೋಡಿ. ಇದು ಎಷ್ಟು ಭಾರ ಇರ್ಬೋದು. ಕಲ್ಲಿಂದ ಮಾಡಿರೋ ಚಕ್ರ, ಎಕ್ಸಲೆಂಟ್ ಪ್ಲೇಸ್ ಇದು. ನಂದಿ ಹಿಲ್ಸ್ಗೆ ಬಂದಾಗ ನೀವು ಈ ಟೆಂಪಲ್ ನಾನು ಅದು ಇದೆ, ಮಿಸ್ ಮಾಡದೆ ನೋಡಿ ಈ ಪ್ಲೇಸ್. ವೀರಭದ್ರ ಸ್ವಾಮಿ ದೇವಸ್ಥಾನ ಇದು. ಇಲ್ಲೆಲ್ಲ ನಾವು ಬಂದಿದ್ದ ದಿನ ಏನೋ ಸ್ಪೆಷಲ್ ಇದೆ ಇಲ್ಲಿ, ಅದಕ್ಕೆ ತುಂಬಾ ಪೂಜೆ ಜನ ಮಾಡ್ತಿದ್ದಾರೆ. ಸೋಮವಾರ ಒಂದಿತ್ತು, ಮತ್ತೆ ಇನ್ನ ಒಂದೇನೋ ಇರಬೇಕು, ಅಷ್ಟೊಂದು ಜನ ಇದ್ದಾರೆ ಇಲ್ಲಿ. ಇನ್ನ ನಾನು ತುಂಬಾ ಕವರ್ ಮಾಡೋದಿದೆ, ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಕವರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.